ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಚಕ್ಕರ್ ಮೇಕರ್ ಅಕೌಂಟ್ ಕೆನರಾ ಬ್ಯಾಂಕ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಸಮ್ಮರಿಯನ್ನ ಯಾವ ರೀತಿ ತೆಗೆದುಕೊಂತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಅಕೌಂಟ್ ಸ್ಟೇಟ್ಮೆಂಟ್ ನಮ್ಗೆ ಈ ರೀತಿಯಾಗಿ ಸಿಗುತ್ತೆ. ಒಂದು ಶೈಕ್ಷಣಿಕ ವರ್ಷದ ಪೂರ್ತಿ ನಾವು ತೆಗೆದುಕೋಬಹುದು. ಅದರಲ್ಲಿ ಡೆಪಾಸಿಟ್ ಏನಾಗಿದೆ, ವಿತ್ಡ್ರಾ ಎಷ್ಟೆಷ್ಟು ಅಮೌಂಟ್ ಆಗಿದೆ, ಬ್ಯಾಲೆನ್ಸ್ ಇನ್ನು ಎಷ್ಟು ಅಮೌಂಟು ನಮ್ಮ ಒಂದು ಚಕ್ಕರ್ ಮೇಕರ್ ಅಕೌಂಟ್ ಅಲ್ಲಿ ಉಳಿದಿದೆ, ಮತ್ತೆ ಯಾವ ಒಂದು ದಿನಾಂಕದೊಂದು ಆಗಿದೆ, ಡೇಟ್ ವೈಸ್ ನಾವು ಟ್ರಾನ್ಸಾಕ್ಷನ್ ಎಲ್ಲದನ್ನು ಸಹ ಡಿಸ್ಕ್ರಿಪ್ಷನ್ ಸಮೇತ ನೋಡಬಹುದು. ಈ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಮಗೆ ಕ್ಯಾಶ್ ಬುಕ್ ಅನ್ನ ಬರೀಲಿಕ್ಕೆ ಇದನ್ನ ಚಕ್ಕರ್ ಮೇಕರ್ ಕ್ಯಾಶ್ ಬುಕ್ ಅನ್ನ ಬರೀಲಿಕ್ಕೆ ಕೆನರಾ ಬ್ಯಾಂಕ್ ಅದು ಕ್ಯಾಶ್ ಬುಕ್ ಅನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಈ ಚಕ್ಕರ್ ಮೇಕರ್ ಇದಕ್ಕೆ ಲಾಗಿನ್ ಆಗಬೇಕು. ಮೊಬೈಲ್ ಇರ್ತಕ್ಕಂಥ ಯಾವುದಾದ್ರೂ ಬ್ರೌಸರ್ನ ಯೂಸ್ ಮಾಡಿ. ಆನಂತರ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ CSS ಕೆನರಾ ಬ್ಯಾಂಕ್ ಅಂತ ಈ ರೀತಿಯಾಗಿ ಟೈಪ್ ಮಾಡಿದರೆ ಸಾಕು. ನಮಗೆ ಕೆನರಾ ಬ್ಯಾಂಕ್ದು ವೆಬ್ ಪೋರ್ಟಲ್ ನೆಕ್ಸ್ಟ್ ಶೋ ಆಗುತ್ತೆ. ಈ ರೀತಿಯಾಗಿ ಇದು ಒಂದು ವೆಬ್ ಪೋರ್ಟಲ್ ಇದೆ. ಇದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂತೀನಿ. ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಲಾಗಿನ್ ಆಗ್ಲಿಕ್ಕೆ ಬರುತ್ತೆ. ಇಲ್ಲಿ SNA ಮತ್ತೆ CNA ಲಾಗಿನ್ ಅಂತ ಆಪ್ಷನ್ ಇರ್ತಕ್ಕಂಥದ್ದು. ಇಲ್ಲಿ ಯೂಸರ್ ನೇಮ್ ರಿಜಿಸ್ಟರ್ಡ್ ಮೇಲ್ ಐ ಡಿನ ಈಗಾಗಲೇ BO ಆಫೀಸ್ BRC ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ ಕೊಡಬೇಕು. ಪಾಸ್ವರ್ಡ್ ನಾವು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಅದನ್ನ ಕೊಡಬೇಕು. ಇಲ್ಲಿ ಕ್ಯಾಪ್ಚರ್ನ ಕೊಟ್ಬಿಟ್ಟು ನಂತರ ಇಲ್ಲಿ ಲಾಗಿನ್ ಇದೆ, ಲಾಗಿನ್ ಅನ್ನ ಕೊಡಬೇಕು. ಇನ್ ಕೇಸ್ ಪಾಸ್ವರ್ಡ್ ನಮಗೆ ಗೊತ್ತಿಲ್ಲ, ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ನೆಟ್ ಸೆಂಟರ್ ಅಲ್ಲಿ ಅಂತ ಅಂದ್ರೆ ಅದನ್ನ ನಾವು ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ನ ಕೊಡ್ಕೊಂಡು ಮಾಡಬೇಕು. ಇದರ ಒಂದು ಫರ್ಗೆಟ್ ಪಾಸ್ವರ್ಡ್ ಒಂದಷ್ಟು ಒಂದು ಪ್ರೊಸೀಜರ್ ಹಿಡಿತೈತೆ. ಅದರದೊಂದು ಸ್ವಲ್ಪ ನಿಮಗೆ ಅವಶ್ಯಕತೆ ಇದ್ರೆ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದರದೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು. ನಂತರ ನಮಗೆ ಈ ರೀತಿ OTP ನ ಜನರೇಟ್ ಮಾಡಕ್ ಬರುತ್ತೆ. ನಮ್ಮ ಟೆಕ್ಸ್ಟ್ ಮೆಸೇಜ್ಗೆ OTP ಬರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಿ OTP ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ನ ಕೊಡಬೇಕು. ಈ OTP ನ ಜನರೇಟ್ ಮಾಡ್ಲಿಕ್ಕೆ ನಮಗೆ ಒಂದು 10 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ವ್ಯಾಲಿಡೇಟ್ OTP ಅಂತ ನೆಕ್ಸ್ಟ್ ನಮಗೆ ಕೊಡಬೇಕು. ಈ ರೀತಿಯಾಗಿ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಇದು ಕೆನರಾ ಬ್ಯಾಂಕ್ ಓಪನ್ ಆಗಿದೆ. ಇದೊಂದು ಫ್ಲಾಫಿ ಬರುತ್ತೆ. ಇಲ್ಲಿ ಇದನ್ನ ಕ್ಲೋಸ್ ಕೊಡಿ ಅಥವಾ ಇಂಟು ಬೇಕಾದ್ರೆ ಮಾಡಬಹುದು. ಈ ರೀತಿಯಾಗಿ ನಮ್ಮ ಒಂದು ಚಕ್ಕರ್ ಮೇಕರ್ ಅಕೌಂಟ್ ಲಾಗಿನ್ ಓಪನ್ ಆಗಿದೆ. ಇದರಲ್ಲಿ ನಾವು ಹೆಚ್ಚಿನ ಡೀಟೇಲ್ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೊಬೈಲಲ್ಲೇ ಈ ರೀತಿಯಾಗಿ ಇಲ್ಲಿ ಬರುತ್ತೆ 3 ಅಡ್ಡಗೆರೆ, ಇದನ್ನ ಕ್ಲಿಕ್ ಮಾಡ್ಕೋಬೇಕು. ಲ್ಯಾಪ್ಟಾಪ್ ಕಂಪ್ಯೂಟರ್ ಈ ರೀತಿ ಇಲ್ಲಿ ಮೈನ್ ಬಾರಲ್ಲಿ ಮೈನ್ ಮೆನ್ಯೂನಲ್ಲಿ ಆಪ್ಷನ್ಗಳು ಶೋ ಆಗ್ತವೆ. ಇದ್ರ ಮೇಲೆ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಷ್ಟು ಆಪ್ಷನ್ಗಳಿದ್ದಾವೆ. ಮೇನು ಇವೆಲ್ಲ ಆಪ್ಷನ್ಗಳು ಪೇಮೆಂಟು ಮತ್ತೆ ಅಪ್ರೂವಲ್ ಮತ್ತೆ ರಿಪೋರ್ಟ್, ಇವು 3 ಆಪ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ನಾವು ವರ್ಕ್ ಮಾಡ್ತಕ್ಕಂಥದ್ದು ಸಹ ಇವು 3ರಲ್ಲೇ. ಇಲ್ಲಿ ನಾವು ರಿಪೋರ್ಟ್ಸ್ ಅಂತ ಏನಿದೆ, ರಿಪೋರ್ಟ್ಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಈ ಆಪ್ಷನ್ ಇದೆ. ಇದನ್ನಾಗೆ ಈ ಕಡೆ ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಈ ಸುಮಾರು ಆಪ್ಷನ್ಗಳು ಸಿಗ್ತವೆ. ಇದರಲ್ಲಿ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಅದರಲ್ಲೂ ನೋಡ್ಬೋದು. ಅಥವಾ ಅಕೌಂಟ್ ಸ್ಟೇಟ್ಮೆಂಟ್ ವಿತ್ ರನ್ನಿಂಗ್ ಬ್ಯಾಲೆನ್ಸ್ ಇದು ಸಹ ಇದೆ. ಇದರಲ್ಲಿ ಬೇರೆ ಥರ ನಮಗೆ ಮಾಹಿತಿ ಇನ್ಫಾರ್ಮೇಷನ್ ಸಿಗುತ್ತೆ. ನಾನಿಲ್ಲಿ ಸ್ಟೇಟ್ಮೆಂಟ್ ಇದರಲ್ಲಿ ನೋಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಅಕೌಂಟ್ನ ಫೆಚ್ ಮಾಡ್ಕೊಳಕ್ಕೆ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ನ ಫೆಚ್ ಮಾಡ್ಕೋಬೇಕು. ಇಲ್ಲಿ ಮೂಲೆಯಲ್ಲಿ ಸಣ್ಣದಾಗಿ ಬರುತ್ತೆ. ಇಲ್ಲಿ ಈ ರೀತಿಯಾಗಿ ಝೂಮ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಶಾಲೆ ಅಕೌಂಟನ್ನು ಇಲ್ಲಿ ತೋರಿಸ್ತಾ ಇರುತ್ತೆ, ಅಕೌಂಟ್ ಮತ್ತು ಸ್ಕೂಲ್ ಹೆಸರು. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ. ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಕೌಂಟ್ ಬಂದು ಸೇರ್ಕೊಳುತ್ತೆ.
ಅಕೌಂಟ್ ಬಂದು ಇಲ್ಲಿ ಸೇರ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ಟೇಟ್ಮೆಂಟ್ ನಮಗೆ ಎಷ್ಟು ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಬೇಕು ಅಂತ ಇಲ್ಲಿ ಕೊಡಬೇಕು. ಇದು ಲಾಸ್ಟ್ ಡೇಟ್ ಇವತ್ತಿಂದಿದೆ ತೆಗೆದುಕೊಳ್ಳುತ್ತೆ. ಸೊ ಇದನ್ನು ಎಲ್ಲಿಂದ ಬೇಕು ಅನ್ನೋದು ಒಂದನ್ನು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿ ನಾವು ಈ ಕ್ಯಾಲೆಂಡ್ರಲ್ಲಿ ಹೆಚ್ಚು ಕಡಿಮೆ ಆಗಸ್ಟ್ ಅಥವಾ ಸೆಪ್ಟೆಂಬರಿಂದ ಕೇಳ್ಕೊಂಡ್ರಾಗುತ್ತೆ. ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ನಾವು ಸೆಲೆಕ್ಟ್ ಮಾಡ್ಕೊಂಡು ಡೇಟು ಎಲ್ಲಿಂದ ಫ್ರಮ್ ಟು ಇಲ್ಲಿ ಸಿಗುತ್ತೆ. ಇದು ಮೇಕರ್ ಲಾಗಿನ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಇದೊಂದು ನಮಗೆ ಹೇಳಲಿಲ್ಲ. ಮೇಕರ್ ಲಾಗಿನ್ನಲ್ಲಿ ನಮಗೆ ಸಿಗುತ್ತೆ. ಅನಂತರ ಸರ್ಚ್ ಆಪ್ಷನನ್ನು ಕೊಡಿ. ಸರ್ಚ್ ಆಪ್ಷನ್ ಕೊಟ್ಟರೆ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ನಾವು ಈ ರೀತಿ ಇದನ್ನು ನೋಡ್ಬೋದು. ಡೀಟೇಲ್ಸ್ ನಮಗೆ ವಿತ್ಡ್ರಾ, ಡೆಪಾಸಿಟ್, ಬ್ಯಾಲೆನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಅನಂತರ ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಇದೆ, ಎಕ್ಸೆಲ್ ಇದೆ. ನಮಗೆ ಯಾವ್ದು ಬೇಕು ಆ ಥರ PDF ಮಾಡ್ಕೋಬಹುದು. ಆನಂತರ ಇಲ್ಲಿ ಇನ್ನು ಪೇಜಸ್, ಇಲ್ಲಿ ಏನಾದರೂ ಇನ್ನೂ ಟ್ರಾನ್ಸಾಕ್ಷನ್ ಇದೆ ಅಂತ ಅಂದರೆ ಇಲ್ಲಿ ಪೇಜ್ ನಂಬರ್ 1, 2 ಅಂತ ಶೋ ಆಗುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು PDF ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ PDF ಬರುತ್ತೆ. ಈ ರೀತಿಯಾಗಿ ನಮಗೆ ಬ್ಯಾಲೆನ್ಸ್ ಶೀಟು ಇದನ್ನು ಸಿಗುತ್ತೆ. ಸೊ ಇದನ್ನು ನಾವು ಎಲ್ಲರೂ ಶೇರ್ ಮಾಡ್ಕೊಂಡು ಸೇವ್ ಮಾಡ್ಕೋಬಹುದು.